ಬಹಳ ವರ್ಷಗಳ ಹಿಂದೆ ಅಯೋಧ್ಯೆ ಎಂಬ ಸುಂದರ ನಗರವಿತ್ತು. ಅಲ್ಲಿ ದಶರಥ ಮಹಾರಾಜ ಎಂಬ ಒಳ್ಳೆಯ ರಾಜನು ಆಳುತ್ತಿದ್ದ. ಅವರಿಗೆ 3 ರಾಣಿಯರು ಇದ್ದರು. He had 3 queens. ದೇವರ ಆಶೀರ್ವಾದದಿಂದ ರಾಮ ಜನ್ಮ ಪಡೆದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಒಟ್ಟಿಗೆ ಬೆಳೆದರು. ರಾಮನು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಗುರು ವಶಿಷ್ಠರಿಂದ ವಿದ್ಯಾಭ್ಯಾಸ ಕಲಿತರು. ರಾಮನು ಧರ್ಮಕ್ಕಾಗಿ ಹೊರಟ. ಅವರು ಕಾಡಿನ ಕಡೆಗೆ ಹೋದರು. ರಾಮನು ರಾಕ್ಷಸರನ್ನು ಸೋಲಿಸಿದ. ಮಿಥಿಲಾ ನಗರದಲ್ಲಿ ಸೀತೆಯ ಸ್ವಯಂವರ ನಡೆಯಿತು. ಸೀತಾ ಸುಂದರ ಹಾಗೂ ಸೌಮ್ಯಳಾಗಿದ್ದಳು. ರಾಮನು ಶಿವನ ಬಿಲ್ಲನ್ನು ಎತ್ತಿದ. ಬಿಲ್ಲು ಮುರಿದು ಹೋಯಿತು. ರಾಮ ಮತ್ತು ಸೀತೆಯ ವಿವಾಹ ನಡೆಯಿತು. ಅಯೋಧ್ಯೆ ಸಂತೋಷದಿಂದ ತುಂಬಿತು. ಕೈಕೇಯಿ ದೇವಿ ವಾಗ್ದಾನವನ್ನು ಕೇಳಿದರು. ರಾಮನು ಅರಣ್ಯವಾಸಕ್ಕೆ ಒಪ್ಪಿಕೊಂಡ. ಸೀತಾ ಮತ್ತು ಲಕ್ಷ್ಮಣ ಜೊತೆಯಾದರು. ಅವರು ಕಾಡಿನಲ್ಲಿ ಸರಳ ಜೀವನ ನಡೆಸಿದರು. ಶೂರ್ಪಣಖೆಗೆ ಕೋಪ ಬಂತು. ಅವಳು ರಾವಣನ ಬಳಿ ಹೋದಳು. ಮಾಯಾಜಿಂಕೆ ಸೀತೆಯನ್ನು ಆಕರ್ಷಿಸಿತು. ರಾವಣನು ಸೀತೆಯನ್ನು ಅಪಹರಿಸಿದ. ರಾಮನು ದುಃಖಪಟ್ಟರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅಲ್ಲಿ ಹನುಮಂತನು ಭೇಟಿಯಾದ. ವಾನರ ಸೇನೆ ಸೇರಿತು. ಹನುಮಂತನು ಸಮುದ್ರ ದಾಟಿದ. ಸೀತೆಗೆ ರಾಮನ ಸಂದೇಶ ನೀಡಿದ. ಹನುಮಂತ ಲಂಕೆಯನ್ನು ಎಚ್ಚರಿಸಿದ. ಸೇತು ಕಟ್ಟಲಾಯಿತು. ಯುದ್ಧಕ್ಕೆ ಸಿದ್ಧತೆ ನಡೆಯಿತು. ಭಯಾನಕ ಯುದ್ಧ ನಡೆಯಿತು. ರಾಮನು ರಾವಣನ ಎದುರು ನಿಂತ. ರಾವಣ ಸಂಹಾರವಾಯಿತು. ಸೀತೆಯನ್ನು ರಕ್ಷಿಸಲಾಯಿತು. ಅವರು ಅಯೋಧ್ಯೆಗೆ ಮರಳಿದರು. ನಗರ ದೀಪಗಳಿಂದ ಹೊಳೆಯಿತು. ರಾಮನು ರಾಜನಾದ. ಇದನ್ನೇ ರಾಮರಾಜ್ಯ ಎನ್ನುತ್ತಾರೆ. ಇದು ರಾಮಾಯಣದ ಮಹಾನ್ ಪಾಠ.